ಕರ್ನಾಟಕ ಮನೆ ಮಾತಾಗಿರತಕ್ಕಂತ ಒಂದು ಸುದ್ದಿ ಚಲನಚಿತ್ರವೆಂದ್ರೆ ಅದು ದ ರೂಲರ್ಸ್ ಚಲನಚಿತ್ರವನ್ನ ವೀಕ್ಷಣೆ ಮಾಡಿರುವಂತಹ ಎಲ್ಲಾ ವಿದ್ಯಾರ್ಥಿನಿಯರು ಹೇಳೋದು ಒಂದೇ. ಹೆಣ್ಣು ಮಕ್ಕಳಿಗೆ ಸೂಕ್ತವಾದಂತ ಒಂದು ಚಿತ್ರದ ರೂಲರ್ ಸಂದೇಶ ನನಗೆ ನಮ್ಮ ಸಾವಿರಾರು ವಂದನೆಗಳು. ಜೈ ಭೀಮ್ ಮತ್ತು ಜೈ ಸಂವಿಧಾನ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಕೃಷ್ಣ ಥಿಯೇಟರ್ನಲ್ಲಿ ದ ರೂಲರ್ಸ್ ಚಲನಚಿತ್ರವನ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಆಕಾಶ್ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಚಿತ್ರತಂಡ ನಮ್ಮೊಟ್ಟಿಗೆ ನಮ್ಮ ಚಿತ್ರೀಕರಣದ ಮತ್ತು ಜಾಗೃತಿ ಮೂಡಿಸೋ ರೀತಿಯಲ್ಲಿ ಈ ಚಿತ್ರವನ್ನ ಮಾಡಿದ್ದೀವಿ. ಹಲವಾರು ಫೇಕ್ ಲವ್ ಸ್ಟೋರಿಗಳನ್ನ ಮುರಿದು ರೆಕಾರ್ಡ್ ಮಾಡಿರ್ತಕ್ಕಂಥ ಏಕೈಕ ಚಿತ್ರ ರೂಲರ್ ಎಂಬುದಾಗಿ ನಾಯಕ ನಟ ಮತ್ತು ಚಿತ್ರಕಥೆಯನ್ನ ಮಾಡಿರ್ತಕ್ಕಂಥ ಸಂದೇಶ ರವರು ತಿಳಿಸಿದ್ದಾರೆ. ನಿಮ್ಮ ಅಭಿನಯ ತುಂಬಾ ಅಭಿನಂದನಾರ್ಹ. ಸೊ ಗಂಡು ಮಕ್ಕಳಿಗೆ ನೀವೇನು ಹೇಳಕ್ಕೆ ಅಷ್ಟಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ನೋಡಿದ್ದಾರೆ ಸಿನಿಮಾ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಸೊ ಖಂಡಿತವಾಗೂ ಯಾರೆಲ್ಲ ಸಿನಿಮಾ ನೋಡಿದಾರೋ ಡೆಫಿನೆಟ್ಲಿ ಫೇಕ್ ಲವ್ಗೆ ಯಾರು ಮೊರೆ ಹೋಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಂಡು ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಹದಿಹರೆಯದ ವಯಸ್ಸಲ್ಲಿ ಅವರು ಬೇರೆ ಬೇರೆ ರೀತಿಯ ಒಂದು ಅಟ್ರಾಕ್ಷನ್ಗಳಿಗೆ ಟ್ರಾಶ್ ಆಗ್ತಾರಲ್ಲ. ಎಕ್ಸಾಕ್ಟ್ಲಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಟೆಕ್ನಾಲಜಿ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡು ಥರನೂ ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಸೊ ಏನಾಗ್ತಿದೆ ಅಂದರೆ ತುಂಬ ಈಸಿಯಾಗಿ ಸಿಗ್ತಿದೆ ಎಲ್ರಿಗೂ. ಸೊ ಮೊಬೈಲ್ ಇರೋದ್ರಿಂದ ಎಲ್ರಿಗೂ ಈಸಿಯಾಗಿ ಸಿಗುತ್ತೆ. ಮೆಸೇಜ್ ಮಾಡಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನಾನು ಹೇಳೋದಂದರೆ ದಯವಿಟ್ಟು ಎಲ್ಲರೂ ಯಾರೆಲ್ಲ ಇದು ಮಾಡ್ತಿದ್ದಾರೋ ಇವಾಗಿನ ಜನ್ರೇಷನ್ಗೆ ಸೊ ನಿಮಗೆ ತಿಳುವಳಿಕೆ ಇದೆ, ತಂದೆ ತಾಯಿ ಕಷ್ಟಪಟ್ಟಿರ್ತಾರೆ. ಸೊ ಅದನ್ನೆಲ್ಲ ಓದಿನ ಕಡೆ ಗಮನ ಕೊಡಿ. ನಂತರದಲ್ಲಿ ಲವ್ವು ಮದುವೆ ಹಾಗೇ ಆಗುತ್ತೆ, ಆಗಲಿಕ್ಕೆ ಸೊ ಎಲ್ಲ ಪಾಸಿಟಿವ್ ಆಗಿರಿ. ಎಲ್ಲ ಹೇಗೆ ಅನಿಸ್ತಿದೆ ಮೇಡಮ್ ರೆಸ್ಪಾನ್ಸ್? ಸರ್ ತುಂಬ ಖುಷಿ ಆಗ್ತಿದೆ. ಚಿಕ್ಕಬಳ್ಳಾಪುರದಲ್ಲೂ ಇವರೆಲ್ಲ ಸೇರಿ ಇಷ್ಟು ದೊಡ್ಡ ಅರೇಂಜ್ಮೆಂಟ್ ಮಾಡಿ ಮಕ್ಕಳೆಲ್ಲ ಬಂದು ಸಿನಿಮಾ ನೋಡಿದ್ದಾರೆ. ಹಾಗೆ ಇದೇ ಥರನೇ ಕನ್ನಡದಲ್ಲಿ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಿ ಆಲ್ರೆಡಿ ಗೆದ್ದಿದೆ. ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಕೇಳ್ಕೊತೀನಿ ಸರ್. ನಿಮ್ಮ ಒಂದು ಅಭಿನಯದ ಮುಖಾಂತರ ಇಡೀ ಹೆಣ್ಣು ಕುಲವನ್ನ ಒಂದು ಏನು ಅವೇರ್ನೆಸ್ ಕೊಡೋ ಮುಖಾಂತರವಾಗಿ ಅಭಿನಯ ಮಾಡಿದ್ರು. ಆ ಒಂದು ನಟನೆಗೆ ಸುಮಾರು ಇದು ಬರ್ತಾ ಇದೆ. ಹೇಗೆ ಅನಿಸ್ತಿದೆ ನಿಮ್ಗೆ? ಖುಷಿ ಆಗ್ತಿದೆ ಸರ್. ಫಸ್ಟ್ ಆಫ್ ಆಲ್ ಈ ಸ್ಟೋರಿನ ಕೊಟ್ಟಿದ್ದಕ್ಕೆ ನನಗೆ ಸಂದೇಶ್ ಸರ್ಗೆ ಮತ್ತೆ ಅಶ್ವಥ್ ಬೆಳಗೆರೆ ಸರ್ಗೆ, ಉದಯ್ ಭಾಸ್ಕರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಸರ್. ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ಹೆಣ್ಮಕ್ಳು ಒಂದು ಲೈಫಲ್ಲಿ ಲವ್ ಅಂತ ಮಾಡೋಕ್ಕೂ ಮುಂಚೆ ಸೆಟಲ್ ಆಗಬೇಕು ಸರ್. ಫಸ್ಟ್ ಸೆಟಲ್ ಆಗಿ ಅವ್ರ ಆಯ್ಕೆನ ಒಂದು ಕರೆಕ್ಟ್ ಪರ್ಸನ್ ಇವ್ರು ನಮ್ಗೆ ಚೂಸ್ ಆಗ್ತಾರ, ನಮ್ಮ ಪೇರೆಂಟ್ಸ್ಗೆ ಕರೆಕ್ಟ್ ಆಗಿದಾರ ಅಂತ ಫಸ್ಟ್ ನಾವು ಚೂಸ್ ಮಾಡ್ಕೊಂಡು ಆಮೇಲೆ ಎಲ್ಲಾನು ನೋಡ್ಕೋಬೇಕಾಗ್ತದೆ ಸರ್. ಸೊ ಅದರಲ್ಲಿ ಯಾವ ಥರ ಒಂದು ಬಡ ಕುಟುಂಬದಿಂದ ಹುಡುಗಿ ಹೋದ್ರೆ ಶ್ರೀಮಂತ ಮನೆತನದಲ್ಲಿ ಯಾವ ಥರ ನೋಡ್ತಾರೆ, ಯಾವ ಥರ ನಾವು ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು ಸಮಾಜದಲ್ಲಿ ಅನ್ನೋದನ್ನ ನಾನು ಮೊದಲ ಬಾರಿಗೆ ದ ರೂಲರ್ ಚಿತ್ರಕ್ಕೆ ಅಭಿನಂದನೆ ತಿಳಿಸಿ ನಂತರ ಸುಮಾರು ಲಕ್ಷಾಂತರ ಹೆಣ್ಣು ಮಕ್ಕಳ ಒಂದು ಬಾಳನ್ನ ಕತ್ತಲೆ ಆಗುವಂತ ಸಂದರ್ಭದಲ್ಲಿ ಬೆಳಕನ್ನು ತುಂಬಿರ್ತಕ್ಕಂಥ ಈ ಚಿತ್ರಕ್ಕೆ ಶುಭಾಶಯವನ್ನು ಕೋರ್ತಾ ಇದೀವಿ. ಈ ಚಿತ್ರದ ಪೂರ್ತಿ ತಂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಜೈ ಭೀಮ್ ಸರ್. ಸರ್ ಹೇಗೆ ಅನಿಸ್ತಿದೆ ರೆಸ್ಪಾನ್ಸ್? ತುಂಬಾ ಖುಷಿ ಆಗ್ತಾ ಇದೆ. 30ನೇ ತಾರೀಕು ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ನಾವು ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಸಿನಿಮಾ ನೋಡ್ಕೊಂಡು ಆಚೆ ಬಂದಿರೋರು ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಶತ್ರುಗಳು ಕೂಡ ಕಣ್ಣಲ್ಲಿ ನೀರು ಹಾಕೊಂಡು ಅದ್ಭುತವಾದಂಥ ಚಲನಚಿತ್ರ, ಇಂಥ ಒಂದು ಚಲನಚಿತ್ರ ಬೇಕು ಅಂತ ಆಚೆ ಬಂದಿದೆ. ಇವಾಗ ಪ್ರೆಸೆಂಟ್ ನಮ್ಮ ಶತ್ರುಗಳಲ್ಲಿ ನೀರು ತುಂಬಾ ಖುಷಿ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಎಲ್ಲ ಖುಷಿ ಆಗುತ್ತೆ ಸರ್. ಎಲ್ಲ ತಂಡದವರು, ಟೀಮ್ ಅವರು ಈ ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ಮೊದಲಿಗೆ ಕಾರಣ ಅಶ್ವಥ್ ಬೆಳಗೆರೆ ಅವರು ತುಂಬಾ ಶ್ರಮ ಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಈ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಅಶ್ವಥ್ ಬೆಳಗೆರೆ ಅಣ್ಣವರು ಅವ್ರಿಗೆ ಮೊದಲಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದಾದ್ಮೇಲೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋಂಥ ಪ್ರತಿಯೊಬ್ಬರು ಚಿಕ್ಕಬಳ್ಳಾಪುರದವರು ಆಕ್ಟ್ ಮಾಡಿದ್ದಾರೆ. ಅಷ್ಟರ ಮಟ್ಟಕ್ಕೆ ಒಂದು ನಟನೆ ಅನ್ನೋದೈತಲ್ಲ, ಅಭಿನಯ ಅನ್ನೋದೈತಲ್ಲ, ಅದು ಜಾಸ್ತಿ ಜನಕ್ಕೆ ಬರಲ್ಲ. ಅಷ್ಟರ ಮಟ್ಟಕ್ಕೆ ಜನಗಳನ್ನ ಕೂರಿಸಿದಾರಲ್ಲ ಪ್ರಾಕ್ಟೀಸ್ ಅಲ್ಲಿ. ಎರಡು ಕೀರ್ತಿ ಇವರಿಬ್ಬರಿಗೂ ಸಲ್ತೈತೆ. ತಾಯಿ ಮಗನ ಕ್ಯಾರೆಕ್ಟರ್, ಹೀರೋಯಿನ್ ಇಲ್ಲೇ ಇದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಮತ್ತೆ ನಮಗೆ ಇವತ್ತಿನ ದಿನ ಸರ್ ಇದು ಎಲ್ಲ ಮಕ್ಕಳು ನೋಡ್ಲೇಬೇಕಾದಂಥ ಸಿನಿಮಾ ಅಂದಿದ ತಕ್ಷಣ ನಾರಾಯಣ ಸಮಣ್ಣ ಅವರು ಫೋನ್ ಮಾಡ್ತಾರೆ, ಲೆಕ್ಚರರ್. ಯಾವಾಗ ಒಂದು 5 ಮುಂದೆ ಅಲ್ಲೇ ನಾರಾಯಣ ಸಮಣ್ಣ ಅವರು ಫೋನ್ ಮಾಡ್ತಾರೆ, ಸರ್ ನಮ್ಮ ಜವಾಬ್ದಾರಿ, ನಾನು ಕಾಲೇಜ್ ಅವ್ರನ್ನೆಲ್ಲರನ್ನೂ ಕರ್ಕೊಂಡ್ಬರ್ತೀನಿ. ಇಲ್ಲಿ 2 ಕಾಲೇಜ್ ಪ್ರಿನ್ಸಿಪಾಲ್ಸನ್ನು ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಗೆ ಸಹಾಯ ಮಾಡಿ ಎಲ್ಲ ಮಕ್ಕಳನ್ನು ಕರ್ಕೊಂಡ್ಬಂದಿದ್ದಾರೆ. ಅದು ಪೂರ್ತಿ ಜವಾಬ್ದಾರಿ ಇವ್ರು ಇಟ್ಕೊಂಡು ನಮ್ಮ ಟೀಮ್ ಅವರೆಲ್ಲ ಇದು ಮಾಡಿಕೊಂಡು ಬರೋರಿಗೆಲ್ಲ ಮಕ್ಕಳಿಗೆಲ್ಲ
ಈ ಒಂದು ಸಿನಿಮಾ ತೋರಿಸ್ಬೇಕಂತ ತೋರಿಸಿದ್ದಾರೆ. ಎಲ್ಲ ಮಕ್ಕಳು ನನಗೆ ಗೊತ್ತಿರೋ ಥರ ಇವತ್ತಿನ ದಿನ 400 ಮಕ್ಕಳು 450 ಮಕ್ಕಳು ಬಂದಿದ್ದಾರೆ. ಈ ಯಾರೂ ಇವತ್ತು ಸಿನಿಮಾ ನೋಡಿರೋರು ಯಾರೂ ಮುಂದಿನ ದಿನಗಳಲ್ಲಿ ತಂದೆ ತಾಯಿಗೆ ಮೋಸ ಮಾಡೋಂಥ ಕೆಲಸ ಮಾಡಲ್ಲ, ತಪ್ಪು ಮಾಡಕ್ ಹೋಗಲ್ಲ, ಲವ್ ಮಾಡಲ್ಲ. ಇದು ನನ್ನ ಜವಾಬ್ದಾರಿ, ನಾನು ಹೇಳಿದ್ದೀನಿ. ಕರ್ನಾಟಕದಾದ್ಯಂತ ಸಿನಿಮಾ ನೋಡಿರೋರೆಲ್ಲ ಇದೇ ಹೇಳ್ತಾರೆ. ಹಾಗೆ ಈ ಒಂದು ಚಿತ್ರದ ನಿರ್ದೇಶಕರು ಮತ್ತು ಈ ಚಲನಚಿತ್ರದ ತಾರಾಗಣ ಎಲ್ಲ ವೀಕ್ಷಕರ ಗಮನವನ್ನ ಸೆಳೆದ್ರು. ಹಾಗೂ ಎಲ್ಲ ವೀಕ್ಷಕರು ತಾರಾಗಣದ ನಾಯಕ, ಖಳನಾಯಕ ಮತ್ತು ಹೀರೋಯಿನ್ ಎಲ್ಲ ಚಿತ್ರತಂಡದ ಕಲಾವಿದರೊಂದಿಗೆ ಸೆಲ್ಫಿಗಳಿಗೆ ಮುಗಿಬಿದ್ರು. ಈ ಚಿತ್ರ ಹೆಣ್ಣು ಮಕ್ಕಳ ಫೇಕ್ ಲವ್ ಸ್ಟೋರಿಗಳನ್ನ ಮುರಿಯೋದ್ರಲ್ಲಿ ರೆಕಾರ್ಡ್ ಮಾಡಿದ್ದು. ಅತಿ ಹೆಚ್ಚು ಹೆಣ್ಣು ಮಕ್ಕಳನ್ನ ಆಕರ್ಷಿಸುವ ರೀತಿಯಲ್ಲಿ ಮತ್ತು ದೀನ ದಲಿತ ಅಂತಂದ್ರೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ಎಲ್ಲ ಜಾತಿಯ ಬಡವರು, ಎಲ್ಲಾ ಧರ್ಮದ ಬಡವರು, ದಲಿತರು ಎಂಬ ಪದದ ಅಡಿ ಬರ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರೇಕ್ಷಕರು ನಿಮ್ ಮೇಲೆ ಸಿಕ್ಕಿದ್ರೆ ಸಾಕು ಹೊಡಿಯೋಣ ಅನ್ನೋಷ್ಟು ಕೋಪ ಬರ್ತಾ ಇರುತ್ತೆ. ಆ ತರದ ಒಂದು ಆಕ್ಟಿಂಗ್ ತೋರಿಸ್ತಿದ್ದೀರಾ, ಹೇಗ ಅನ್ನಿಸ್ತು ಸರ್ ನಿಮ್ಗೆ? ಸರ್, ಒಂದು ಕತೆ ಒಳಗೆ ನಾವು ಪಾತ್ರ ಆಗ್ಬಿಟ್ಟಲ್ಲ, ಕತೆಗೆ ನ್ಯಾಯ ಒದಗಿಸ್ಬೇಕಂದ್ರೆ ನಾವು ಪಾತ್ರ ಆಗ್ಲೇಬೇಕು. ಅಲ್ಲಿ ಕೆಟ್ಟದ್ದು ಒಳ್ಳೇದು ಅಂತಲ್ಲ, ನಮ್ಮ ಪಾತ್ರ ಏನು, ನಾವೇನು ಪಾತ್ರದ ನಮ್ಮ ನ್ಯಾಯ ಒದಗಿಸ್ಬೇಕು. ಸರ್, ಕತೆ ಕೇಳಿದಾಗ ನಿಮ್ಗೆ ಬೇಗ ಒಪ್ಕೊಂಡ್ಬಿಟ್ರ, ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಒಪ್ಕೊಂಡ್ರ? ಸರ್, ಇದೊಂದು ಒಳ್ಳೆ ಎಲ್ಲ ವರ್ಗಕ್ಕೂ, ಎಲ್ಲ ಸಮಾಜಕ್ಕೂ, ಎಲ್ಲ ಜನಕ್ಕೂ ಸಲ್ಲುವಂಥ ಕತೆ. ಹಾಗಾಗಿ ಇದು ಯಾವುದೇ ಜಾತಿ ವರ್ಗಕ್ಕಲ್ಲ, ಎಲ್ಲ ವರ್ಗದವರು ನೋಡುವಂಥ ಸಿನಿಮಾ. ಇದರ ಒಂದು ಕೋರ್ ಕತೆ ಏನಂದ್ರೆ ಬಡವರು ಮತ್ತೆ ಶ್ರೀಮಂತರು ಮಧ್ಯೆ ನಡೆಯೋ ಹೋರಾಟದ ಕತೆ. ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದ್ರ ವರ್ಗ ಅಂತ ಫಿಕ್ಸ್ ಮಾಡಬೇಡಿ, ಇದು ಯಾವುದೇ ವರ್ಗಕ್ಕಲ್ಲ, ಎಲ್ಲರೂ ನೋಡೋಂಥ ಸಿನಿಮಾ. ನೀವು ಅದೇ ಥರನೇ ಟ್ರೀಟ್ ಮಾಡಿ. ಎಲ್ಲರೂ ನೋಡೋಂಥ ಸಿನಿಮಾ, ಎಲ್ಲ ವರ್ಗ, ಯಾವುದೇ ಒಂದೇ ವರ್ಗ ಅಲ್ಲ, ಎಲ್ಲರೂ ನೋಡುವಂತ ಸಿನಿಮಾ. ಈ ಒಂದು ಚಿತ್ರದಲ್ಲಿ ನೆಗೆಟಿವ್ ರೋಲ್ಸ್ ನ ತುಂಬಾ ಅದ್ಭುತವಾಗಿ ತೋರಿಸಿದ್ದೀರಾ. ಅದಕ್ಕೆ ಈ ಒಂದು ಚಿತ್ರ ಯಶಸ್ವಿಯಾಗಿದೆ ಅಂತ ಒಂದು ಟಾಕ್ ಇದೆ. ಹೇಗೆ ಸರ್? ಯಾಕಂದ್ರೆ ಒಂದು ಕತೆ ಅಂದಮೇಲೆ ವಿಲ್ಲನ್ ಸ್ಟ್ರಾಂಗ್ ಇರಬೇಕು, ಕಾನ್ಫ್ಲಿಕ್ಟ್ ಇರಬೇಕು. ಅದು ಕಾನ್ಫ್ಲಿಕ್ಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅದನ್ನ ಈ ಕಡೆ ಇರೋರು ಹೆಂಗೆ ಗೆಲ್ತಾರೆ ಅದ್ರ ಮೇಲೆ ಕತೆ ನಿಲ್ಲೋದು, ಅದಕ್ಕೆ ಗೆಲ್ಲೋದು. ಅದಕ್ಕೆ ನಮ್ಮ ನೆಗೆಟಿವ್ ಕ್ಯಾರೆಕ್ಟರ್ಸ್ನೆಲ್ಲ ಚೆನ್ನಾಗಿ ತೋರಿಸಿದ್ದೀವಿ. ಅದನ್ನ ಮೀರಿ ಸಂದೇಶ್ ಅವರು ಮತ್ತೆ ಹೀರೋಯಿನ್ ಇವರೆಲ್ಲ ಸೇರಿ ಹೆಂಗೆ ಅವ್ರಿಗೆ ಗೆಲ್ತಾರೆ, ಅದು ನಮ್ಮ ಕತೆ. ಅದಕ್ಕೆ ಎಲ್ರಿಗೂ ಲೈಕ್ ಆಗಿರುತ್ತೆ. ರಿಯಲ್ ಎಲ್ಲ ರಿಯಲ್. ಸ್ವಾಮೀಜಿ ಬಂದಲ್ಲಿ ಮಾತಾಡೋದು ಕೂಡ ರಿಯಲ್ಲೇ, ಮತ್ತೆ ಹೆಣ್ಮಗಳನ್ನ ಕಟ್ಟಾಕೋದು ಕೂಡ ರಿಯಲ್ಲೇ. ಅದನ್ನ ಬಿಡ್ಸ್ಕೊಂಡ್ಬಂದು ಮತ್ತೆ ಇವರಿಬ್ರು ಇವಾಗ ಎಲ್ಲ ಜನ ಅಂದ್ರೆ ಜಾತಿ ಅನ್ನೋದಕ್ಕೆ ಬೆನ್ಮೂಳೆ ಮುರಿದ್ರೆ ಜಾತಿ ಇರಲ್ಲ ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸಿದೀವಿ. ನಿಧಾನಕ್ಕೆ ಅರ್ಥ ಆಗುತ್ತೆ ಸಿನಿಮಾ ನೋಡಿರೋರಿಗೆ, ಅಲ್ವಾ? ಅದು ಖುಷಿ ಆಗ್ಬಿಟ್ಟಿದ್ರೆ. ಈಗ ಏನಂದ್ರೆ ಅವಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ಬಿಟ್ಲು ಅಂತ ತುಂಬಾ ಖುಷಿ ಆಗ್ತಾರೆ. ಆದ್ರೆ ಹಂಗಲ್ಲ, ಜಾತೀಯತೆ ಅನ್ನೋದನ್ನ ಬೇಲಿನ ಮುರ್ಕೊಂಡು ಮನೆ ಒಳಗೆ ಹೋದ್ರೆ ತುಂಬಾ ಅದ್ಭುತವಾಗಿ ಬದುಕು ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮುಖಾಂತರ ತುಂಬಾ ಅದ್ಭುತವಾಗಿ ತೋರಿಸಿದೀವಿ. ಅದನ್ನ ತೆರೆಗೆ ತಂದಿದ್ದಾರೆ ಉದಯ್ ಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಮ್ಗೆ ಅನ್ಯಾಯವಾದಾಗ ಸಂವಿಧಾನ ಮತ್ತು ಕಾನೂನು ಒಂದೇ ನಮ್ಮ ಫ್ರೆಂಡ್ ವೆಲ್ ವಿಶರ್ ಹಾಗೂ ನಮ್ಗೆ ಧೈರ್ಯ ಅಂತ ಆಕಾಶ್ ಕಾಲೇಜಿನ ಹೆಣ್ಮಕ್ಕಳು ಹೇಳಿದ್ದಾರೆ. ಕರ್ನಾಟಕದಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇರ್ತಕ್ಕಂಥ ದ ರೂಲರ್ ಚಿತ್ರವನ್ನ ನೋಡಿರ್ತಕ್ಕಂಥ ಹೆಣ್ಮಕ್ಳು ಅವರ ಒಂದು ಅಭಿಪ್ರಾಯವನ್ನ ಹಂಚ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ. ಏನು ಯಾವ ರೀತಿ ಇದೆ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ, ಹೇಗಿದೆಯಮ್ಮ ಚಿತ್ರ? ಚೆನ್ನಾಗಿದೆ ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಹೆಣ್ಮಕ್ಳ ಲೈಫಲ್ಲಿ ಯಾವ ತರ ಇರಬೇಕು, ಈ ವಯಸ್ಸಲ್ಲಿ ಯಾವ ತರ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸಂವಿಧಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾವ್ ಈ ಟೈಮಲ್ಲಿ ಎಲ್ಲರೂ ಬೇರೆ ದಾರಿ ತುಳಿತಾ ಇರ್ತೀವಿ, ಲವ್ ಅಂತ ಹೋಗಿ ಅಟ್ರಾಕ್ಷನ್ ಅಂತ ಹೋಗ್ತೀವಿ, ಎಲ್ಲ ಬ್ಲೈಂಡ್ ಆಗಿ ನಂಬಿಟ್ಟು ಹೋಗ್ತೀವಿ ಗಂಡ್ ಮಕ್ಳನ್ನ. ಅದ್ರ ಫಲಿತಾಂಶ ಏನಾಗುತ್ತೆ ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ವೆರಿ ಅಂದ್ರೆ ಎಲ್ಲರಿಗೂ ಇನ್ಫಾರ್ಮೇಶನ್, ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತಿದೆ ಇದರಿಂದ. ಅಂದ್ರೆ ಎಲ್ಲಾರು ತಿಳ್ಕೊಬೋದು ಹೆಣ್ಮಕ್ಳು ಏನಾಗ್ತೀವಿ ಈ ತರ ಬೇಗ ನಂಬಿಟ್ಟು ಇನ್ನೊಬ್ಬನ ಹೋದ್ರೆ ನಾವು ಬ್ಲೈಂಡ್ ಆಗಿ ಯಾರು ನಂಬಿಟ್ಟು ಹೋಗ್ಬಾರ್ದು. ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಟು ಕಾಲೇಜ್ಗೆ ಕಳಿಸ್ತಾರೆ. ಆ ನಂಬಿಕೆ ಉಳಿಸ್ಕೊಂಡು ನಾವು ಹೋಗ್ಬೇಕು. ಬ್ಲೈಂಡ್ ಆಗಿ ಯಾರು ನಂಬಾರ್ದು. ಸಂವಿಧಾನಾತ್ಮಕವಾಗಿ ನಮ್ಗೆಲ್ಲ ಏನೇನು ರೈಟ್ಸ್ ಇದೆ ಅವೆಲ್ಲ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಮಾಡಬಾರ್ದು, ಮಾಡಿದ್ಮೇಲೆ ಅಪ್ಪ ಅಮ್ಮ ಮಾತಾಡ್ಬೇಕು, ನಮ್ಮನ್ನ ಕಳಿಸ್ಮೇಲೆ ಕಡೆ ಮಾಡಬಾರ್ದು. ಇಲ್ಲಾಂದ್ರೆ ಏನಾದ್ರು ನಮ್ಮ ಹತ್ರ ಆದಾಗ ಸಂವಿಧಾನ ಅನ್ನೋದೊಂದು ಇರುತ್ತೆ, ಮುಂದೆ ಹೋಗಿ ಇದು ಮಾಡ್ಬೇಕು. ನಾವು ಬಡವ್ರು ಅಂತ ಇರಬಾರ್ದು, ಮುಂದೆ ಹೋಗ್ಬೇಕು. ಆ ತರ ನಮ್ಗೆ ಇದು ಮಾಡಿ ಅಂದ್ರೆ ಮುಂದೆ ಹೋಗ್ಬೇಕಂತ ಹೇಳಿದವರು ಸಂದೇಶ. ವೆರಿ ಸೂಪರ್ ಆಗಿದೆಯಾ? ಮತ್ತೆ ಅದರಿಂದ ನಾವು ತಂದೆ ತಾಯಿಗೆ ನೋವು ಕೊಡ್ದಿರ ಓದ್ಬಿಟ್ಟು ಒಳ್ಳೆ ಪೊಸಿಷನ್. ಈ ಮೂವಿ ಚೆನ್ನಾಗಿದೆ. ಎಲ್ರಿಗೂ ಹೆಣ್ಮಕ್ಳಿಗೂ ಅವಕಾಶ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೂವಿ ನೋಡೋದಕ್ಕೆ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಜಾಸ್ತಿ ಉಪಯೋಗ ಆಗುತ್ತೆ. ಅಪ್ಪ ಅಮ್ಮ ಜಾಸ್ತಿ ಕಷ್ಟಪಡ್ತಾರೆ, ಅದರಿಂದ ಹೆಣ್ಮಕ್ಳು ಜಾಸ್ತಿ ಚೆನ್ನಾಗಿ ಓದ್ಕೊಂಡು
ಒಂದು ಪೊಸಿಷನ್ಗೆ ಬಂದು ಚೆನ್ನಾಗಿರ್ಬೇಕು